ಬಂಗಾರಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ಬೂದಿಕೋಟೆ ಸರ್ಕಲಲ್ಲಿ ಮೊದಲಿಂದನೂ ಈ ರೈಲ್ವೆ ಬ್ರಿಡ್ಜ್ ಬೇಕಂತೇಳಿ ಸುಮಾರು ವರ್ಷಗಳಿಂದ ಜನತೆಯ ಒಂದು ಬೇಡಿಕೆ ಇತ್ತು. ಅದನ್ನು ನನ್ನನ್ನು ಸಂಸದನಾಗಿ ಮಾಡಿದಾದ್ಮೇಲೆ ಎಲ್ಲ ಮುಖಂಡರುಗಳ ಬೇಡಿಕೆಯಂತೆ ಮಾನ್ಯ ಕೇಂದ್ರ ಸಚಿವರಾದಂಥ ಅಶ್ವಿನಿ ವೈಷ್ಣವರ ಹತ್ರ, ಆಗಿನ ರೈಲ್ವೆ ಮಂತ್ರಿಗಳಾಗಿದ್ದಂಥ ನಮ್ಮ ಕರ್ನಾಟಕದ ಸುರೇಶ್ ಅಂಗಡಿ ಅವ್ರನ್ನ ಭೇಟಿಯಾಗಿ ಈ ಬಂಗಾರಪೇಟೆ ತಾಲೂಕಿಗೆ ಇದು ತುಂಬ ಅವಶ್ಯಕತೆ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಲ್ಲಿ ವೆಹಿಕಲ್ಗಳು ತುಂಬ ಕಡಿಮೆ ಈ ಭಾಗದಲ್ಲಿ ಓಡಾಡೋದು ಅಂತ ಹೇಳಿ ಮಂತ್ರಿಗಳು ಹೇಳಿದಂಥ ಸಂದರ್ಭದಲ್ಲಿ ನಾವು ಕಪಾಲಿ ಶಂಕರ್ ಅವ್ರಿಗೆ ಮತ್ತು ಅನೇಕ ನಮ್ಮ ಮುಖಂಡರುಗಳಿಗೆ ಹೇಳಿ ಈ ಬ್ರಿಡ್ಜ್ ಹತ್ರ ಒಂದ್ಸಲಿ ನಾನು ಫೋನ್ ಮಾಡ್ತೀನಿ, ವಿಡಿಯೋ ಕಾಲ್ ಮಾಡ್ತೀನಿ, ನೀವು ದಯವಿಟ್ಟು ಮಂತ್ರಿಗಳಿಗೆ ಅದನ್ನು ನಾನು ನೋಡಿಸ್ಬೇಕು, ಅಲ್ಲಿ ಹೋಗ್ರಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವರೆಲ್ಲ ಬಂದು ಇಲ್ಲಿ ವಿಡಿಯೋ ಕಾಲ್ ಮಾಡಿದಾಗ ಅಶ್ವಿನಿ ವೈಷ್ಣವ್ ಅವ್ರಿಗೆ, ಕೇಂದ್ರ ರೈಲ್ವೆ ಸಚಿವರಿಗೆ ನಾವು ನೋಡಿಸಿದ ಸಂದರ್ಭದಲ್ಲಿ ಇದನ್ನು ನೋಡಿ ಕೂಡಲೇ ಅಲ್ಲೇ ಇಲ್ಲಿ ಬ್ರಿಡ್ಜ್ ಬೇಕು, ಅವಶ್ಯಕತೆ ಇದೆ ಅಂತೇಳಿ ಸ್ಯಾಂಕ್ಷನ್ ಮಾಡಿದ್ರು. ಅದಕ್ಕೂ ಮೊದಲು ನಾವು GM ಅವ್ರನ್ನ ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಕರ್ಕೊಂಡ್ಬಂದಿದ್ರೆ, ಸುರೇಶ್ ಅಂಗಡಿ ಅವ್ರನ್ನ ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಕರ್ಕೊಂಡ್ಬಂದಿದ್ರೆ, ನಾವು ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಬುದ್ಧಿ ಪೂಜೆ ಮಾಡಿ ಈ ರೋಡ್ ಅಗಲೀಕರಣ ಮಾಡಬೇಕಂತೇಳಿ ಮನೆಗಳೆಲ್ಲ ಹೋಗುತ್ತೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮಾರ್ಕಿಂಗ್ ಮಾಡಿದ್ರು. ಯಾವುದೇ ಮನೆಗಳಿಗೂ ತೊಂದರೆ ಆಗಬಾರ್ದು ಅಂತೇಳಿ ರೈಲ್ವೆ ಇಲಾಖೆಗೆ ಸೇರಿದಂಥ ಕಾಂಪೌಂಡನ್ನು ಹೊಡೆದು ಅಗಲೀಕರಣ ಮಾಡಿ ಮನೆಗಳ ಸ್ಥಳೀಯರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಏನು ಕಾಮಗಾರಿ ಅವತ್ತು ಶುರು ಮಾಡಿದ್ರಿ, ಅದು ಇವತ್ತಿಗೆ ಫಿನಿಶ್ ಆಗ್ತಾ ಇದೆ. ಈಗಿನ ರೈಲ್ವೆ ಸಚಿವರಾದಂಥ ವಿ ಸೋಮಣ್ಣವರು ಮತ್ತು ಕೇಂದ್ರ ರೈಲ್ವೆ ಮಂತ್ರಿಗಳಾದಂಥ ಅಶ್ವಿನಿ ವೈಷ್ಣವ್ ಅವರು, ಈಗಿನ ಸಂಸದರಾದಂಥ ಮಲ್ಲೇಶ್ ಅವರು, ನಾವೇನು ಕಾನೂನು ಪ್ರಕಾರ ಅವರು ಏನು ಪ್ರೋಟೋಕಾಲ್ ಇರುತ್ತೆ ಅದ್ರ ಪ್ರಕಾರ ಅತಿ ಶೀಘ್ರದಲ್ಲೇ ಇದನ್ನು ಜನರಿಗೆ ಸಮರ್ಪಣೆ ಮಾಡಬೇಕು, ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೀನಿ. ಇಲ್ಲಿ ಏನು ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ ಅದನ್ನೆಲ್ಲ ಪೂರ್ಣ ಮಾಡಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಹಿಂದೆ ಹಳೆ ಬ್ರಿಡ್ಜ್ ಏನಾಗಿದೆ, ಹಳೆ ಬ್ರಿಡ್ಜ್ ಮೇಲೆ ಇರ್ತಕ್ಕಂಥ ಮಣ್ಣನ್ನು ಗಿಡನೂ ಕ್ಲೀನ್ ಮಾಡಿಲ್ಲ. ಆ ರೀತಿ ಒಂದು ಬ್ರಿಡ್ಜ್ ಆಗಬೇಕಂದ್ರೆ ತುಂಬ ಶ್ರಮಪಟ್ಟು ಅನೇಕ ವರ್ಷಗಳ ಬೇಡಿಕೆ ಇದ್ದಂಥ ಈ ಬ್ರಿಡ್ಜನ್ನು ಇವತ್ತು ಫಿನಿಶ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಟೂ ವೀಲರಲ್ಲಿ ಓಡಾಡೋಂಥವ್ರಿಗೆ ಈ ಮಣ್ಣು ಅದು ಇದು ರೋಡಲ್ಲಿ ಇರೋದ್ರಿಂದ ತುಂಬ ತೊಂದರೆ ಆಗುತ್ತೆ, ಆಕ್ಸಿಡೆಂಟ್ಗಳಾಗೋಂಥ ಸಂಭವ ಇರುತ್ತೆ. ರಾಜ್ಯದಲ್ಲಿ ಅವ್ರದೇ ಸರ್ಕಾರ ಇದ್ದರಿಂದ ಈ PWD ಅವರು ಇದನ್ನೇನು ಮೇಂಟೆನೆನ್ಸ್ ಮಾಡಬೇಕು ಅದನ್ನು ಒಳ್ಳೆ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಇದನ್ನು ರಕ್ಷಣೆ ಮಾಡಬೇಕು. ಜೊತೆಯಲ್ಲಿ ಈ ಬಂಗಾರಪೇಟೆ ಜನತೆ ಪರವಾಗಿ ಏನು ನಮ್ಮ ಮಾಲೂರು ತಾಲೂಕು ಪಕ್ಕದ ತಮಿಳುನಾಡು ಅವರೆಲ್ಲ ಇಲ್ಲಿಂದ ಓಡಾಡ್ತಾ ಇದ್ರು, ಈ ಜನತೆ ಪರವಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಇಡೀ ದೇಶದಲ್ಲಿ ಏನು ರೈಲ್ವೆ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳಿದೆ. ನಮ್ಮ ಒಂದೇ ಕಾನ್ಸ್ಟಿಟ್ಯೂನ್ಸಿಗೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸುಮಾರು 600 ಕೋಟಿಗೂ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ಇವತ್ತು ಎಲ್ಲ ಸ್ಟೇಷನ್ಗಳನ್ನು ಅಪ್ಗ್ರೇಡ್ ಮಾಡಿಕೊಂಡು ಇವತ್ತು ನಮ್ಮ ಬಂಗಾರಪೇಟೆ ಸ್ಟೇಷನನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ಮಾಲೂರು ಸ್ಟೇಷನ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ತೇಕಲ್ ಇರ್ಬೋದು, ಇರ್ಬೋದು, ಮಾರಿಕುಪ್ಪಂ ಇರ್ಬೋದು, ಉರುಗಂ ಇರ್ಬೋದು, ಬಿಸಾನಾಥಂ ಇರ್ಬೋದು, ಕೋರಮಂಡಲ್ ಇರ್ಬೋದು, ಬೆಂಗಲ್ ಇರ್ಬೋದು, ಈ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ, ಅಶ್ವಿನಿ ವೈಷ್ಣವ್ ಅವರಿಗೆ, ಅವತ್ತಿನ ಮಂತ್ರಿಗಳಾಗಿದ್ದಂಥ ಸುರೇಶ್ ಅಂಗಡಿ ಅವರಿಗೆ, ದಿವಂಗತ ಸುರೇಶ್ ಅಂಗಡಿ ಅವರಿಗೆ, ಈಗಿನ ಸಚಿವರಾದಂಥ ವಿ ಸೋಮಣ್ಣವರಿಗೆ ನಾನು ಜಿಲ್ಲೆಯ ಮತ್ತು ತಾಲೂಕು ಜನತೆಯ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ.